ಕಾಕ್ತಿ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ಹೊಸ ವಂಟಮೂರಿ ಅಂತ ಊರಿದೆ. ಅಲ್ಲಿ ATM ಕಳ್ಳತಂದು ಅಟೆಂಪ್ಟ್ ಆಗಿದೆ. ಘಟನೆ ಸುಮಾರು ರಾತ್ರಿ 3 ಗಂಟೆಗೆ ಆಗಿದೆ. ಇದು ಯಾವುದೇ ಬ್ಯಾಂಕ್ದು ATM ಇಲ್ಲ, ಇಂಡಿಯಾ ನಂಬರ್ 1 ಅಂತ ಒಂದು ಏಜೆನ್ಸಿ ಇದೆ, ಅವರದು ATM ಸರ್ವಿಸ್ ಪ್ರೊವೈಡ್ ಮಾಡ್ತಾರೆ, ಅವರದು ATM ಇದೆ. ಇದು ಆಲ್ರೆಡಿ ರೋಡ್ ಎನ್ಕ್ರೋಚ್ಮೆಂಟ್ ನಲ್ಲಿ ಇರೋದ್ರಿಂದ ರೋಡ್ ವೈಡ್ನಿಂಗ್ ಹೈವೇ ಅವರು ಮಾಡಿದ್ದಾರೆ. ಅಲ್ಲಿ ಇದರದು ಸ್ಟೇರ್ ಕೇಸ್ ವಗೇರಾ ಕೂಡ ಎಲ್ಲ ಹೋಗಿದೆ. ಈ ಸೇಮ್ ಕಂಪನಿ ಅವರದೇ ಕಂಪನಿದು ಬೇರೆ ATM ಆ ಊರಲ್ಲಿ ಓಪನ್ ಮಾಡಿದ್ದಾರೆ. ಈ ATM ಇನ್ನೂ 5-10 ದಿನದಲ್ಲಿ ಕ್ಲೋಸ್ ಮಾಡೋದು ಅವ್ರದ್ದು ಪ್ಲಾನ್ ಆಯಿತು. ಅದರಲ್ಲಿ 1 ಲಕ್ಷ ದುಡ್ಡು ಅವರ ರೆಕಾರ್ಡ್ ಪ್ರಕಾರ ಇತ್ತು. ಇವರು ATMದು ಅಲಾರ್ಮ್ ಕೂಡ ಆಫ್ ಮಾಡ್ಕೊಂಡು ಬಿದ್ದಿದ್ರು. ಸೊ ಅದರಿಂದ ರಾತ್ರಿ ಟೈಮ್ನಲ್ಲಿ ಯಾವುದೇ ಅಲಾರ್ಮ್ ಊರ್ದವರಿಗೆ ಗೊತ್ತಾಗ್ಲಿಲ್ಲ. ನಮ್ಮ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ದು ತಂಡ, ಫಿಂಗರ್ ಪ್ರಿಂಟ್ ತಂಡ, ಡಾಗ್ ಸ್ಕ್ವಾಡ್ ತಂಡ ಎಲ್ಲ ಬೆಳಿಗ್ಗೆ ನಾವು ಅಲ್ಲಿ ಸ್ಪಾಟ್ ಪರಿಶೀಲನೆ ಮಾಡಿದ್ದೀವಿ. CCTVನಲ್ಲಿ ಇವರು ಮುಖದ ಮೇಲೆ ಒಂದು ಕವರ್ ಮಾಡಿದ್ದಾರೆ ಬಟ್ಟೆಯಿಂದ, ಹ್ಯಾಂಡ್ ಗ್ಲೌಸ್ ಕೂಡ ಹಾಕಿದ್ದಾರೆ ಇವರು. ಅಲ್ಲಿ ಒಂದು ತಳ್ಳು ಗಾಡಿ, ಯಾರು ಪಾಪ ಲೋಕಲ್ ಇರ್ತಾರೆ ಅವರದ್ದು ತಳ್ಳುದ ಗಾಡಿ ತಗೊಂಡು ಓಪನ್ ಮಾಡಿದ್ದಾರೆ. ಆ ATMದು ಪರಿಶೀಲನೆ ಮಾಡಿದಾಗ ಅದು ಇನ್ಸ್ಟಾಲೇಷನ್ ಕೂಡ ಸೈಂಟಿಫಿಕ್ ವಾಗಿ ಇರಲಿಲ್ಲ, ಬಹಳ ಲೈಟ್ ಆಗಿ ಅಲ್ಲಿ ಇನ್ಸ್ಟಾಲೇಷನ್ ಮಾಡಿದ್ದಾರೆ. ಸೊ ಸೇಫ್ಟಿ ನಾರ್ಮ್ಸ್ನಲ್ಲಿ ಕೂಡ ಏನು ಅವ್ರದ್ದು ಸ್ಟ್ಯಾಂಡರ್ಡ್ ಇರುತ್ತೆ, ಗೋಡೆನಲ್ಲಿ ಡೀಪ್ ಅದು ಮಾಡಿಕೊಂಡು ಅದಕ್ಕೆ ಬೋಲ್ಟ್ ವಗೇರಾ ಮಾಡಬೇಕು, ಅದು ಸೇಫ್ಟಿ ನಾರ್ಮ್ಸ್ ಕೂಡ ಈ ಕಂಪನಿಯವರು ಫಾಲೋ ಮಾಡಿರಲಿಲ್ಲ. ಆಮೇಲೆ ಅಲ್ಲಿ ಹೋಗೋಕ್ಕೆ ಸ್ಟೇರ್ ಕೇಸ್ ಇಲ್ಲ, ಅಲ್ಲಿ ದುಡ್ಡು ಯಾಕೆ ಹಾಕಿದ್ದಾರೆ ಅದು ಒಂದು ಪ್ರಾಬ್ಲಮ್ ಇದೆ. ಎಲ್ಲ ಮಾಡಿಕೊಂಡು ನಮ್ಮವರು ಪರಿಶೀಲನೆ ಮಾಡುವಾಗ ಅಲ್ಲಿಂದ 100 ಮೀಟರ್ದ ಒಳಗಡೆನೆ ATM ಏನು ಕಳ್ಳತನ ಮಾಡಿದರೆ ಅದು ಕೂಡ ಸಿಕ್ಕಿದೆ, ಇಂಟ್ಯಾಕ್ಟ್ ಇದೆ. ಅವರು ಅದಕ್ಕೆ ಬ್ರೇಕ್ ಓಪನ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ, ಗ್ಯಾಸ್ ಕಟರ್ ಕೂಡ ಬಳಸಿದ್ದಾರೆ. ಆ ಮಾರ್ಕ್ ಎಲ್ಲ ಕಂಡು ಬಂದಿದೆ. ಈಗ ಅದು ನಾವು ನಮ್ಮ ಸ್ಟೇಷನ್ಗೆ ಕೇಸ್ ಪ್ರಾಪರ್ಟಿ ತಗೊಂಡು ಬರ್ತಾ ಇದ್ದೀವಿ, ಕೋರ್ಟ್ ಮುಖಾಂತರ ಅವರಿಗೆ ರಿಲೀಸ್ ಮಾಡ್ತೀವಿ. ಸೊ ಅಟೆಂಪ್ಟ್ ಆಗಿದೆ. ಈಗ CCTV ಫುಟೇಜ್, ಮಷಿನ್ ಕೂಡ ಸಿಕ್ಕಿದೆ, ದುಡ್ಡು ಕೂಡ ಓಪನ್ ಆಗಿಲ್ಲ ಅವರಿಂದ. ಸೊ ಇಟ್ ಈಸ್ ವಿ ಆರ್ ಟೇಕಿಂಗ್ ಇಟ್ ಆಸ್ ಅಟೆಂಪ್ಟ್ ಟು ATM ರಾಬರಿ ಅಂತ. ಬಹುಶಃ ಅದು ನೋಡಿದರೆ ಲೋಕಲ್ ಅನ್ನಿಸ್ತಾ ಇದೆ, ಯಾಕಂದ್ರೆ ಬಹಳ ಅಮ್ಯಾಚುವರ್ ಟೈಪ್ ಅಟೆಂಪ್ಟ್ ಇದೆ ಅದು. ನನಗೆ ಬೆಳಿಗ್ಗೆ 7:30ಗೆ ಇಲ್ಲಿ ಲೋಕಲ್ ಫ್ರಾಂಚೈಸ್ ಇದ್ದಾರೆ, ಅವರು ನಮಗೆ ಆಲ್ರೆಡಿ ಅಂತಂದ್ರೆ ಇನ್ಫಾರ್ಮ್ ಮಾಡಿದ್ರು, ಈ ತರ ಆಗಿದೆ, ATM ಮಿಷಿನ್ ಸಮೇತ ಕಳ್ತನ ಆಗಿದೆ ಅಂತ ಹೇಳಿ. ಇಲ್ಲಿ ಯಾಕಂದ್ರೆ ಮೇಂಟೆನೆನ್ಸ್ ಅವ್ರು ಇದ್ದಾರೆ, ಅವರು ಇನ್ನೊಂದು ATM ಇದೆ ಪಕ್ಕದಲ್ಲಿ, ಅದರ ಬಾಗಿಲು ತೆಗಿತಾರೆ, ಇದ್ರದ್ದು ಬಾಗಿಲು ತೆಗೆದು ಹೌಸ್ ಕೀಪಿಂಗ್ ಎಲ್ಲ ಮಾಡ್ತಾರೆ. ಸೊ ಆ ಟೈಮಲ್ಲಿ ಅವ್ರು ಬರುವಾಗ ಈ ತರ ಕಂಡಿದೆ ಅಂತ ಹೇಳ್ಬಿಟ್ಟು ಇನ್ಫಾರ್ಮ್ ಮಾಡ್ತಾರೆ. ಯಾರು ಇರ್ಲಿಲ್ವಾ ಸಿಬ್ಬಂದಿಗಳು? ಯಾರು ಇರ್ಲಿಲ್ವಾ? ಇಲ್ಲ, ನಮ್ಮಲ್ಲಿ ರಾತ್ರಿ ಸಿಬ್ಬಂದಿ ಅಂತ ಹೇಳಿ ಇರೋದಿಲ್ಲ. ಇಲ್ಲ, CC ಕ್ಯಾಮ್ರಾ ಇರುತ್ತೆ, ಸರ್ವೈಲೆನ್ಸ್ ಸಿಸ್ಟಮ್ಸ್ ಇರುತ್ತೆ, ಅದ್ರಲ್ಲಿ ಇರುತ್ತೆ. ಗೊತ್ತಾಯ್ತು ಯಾವಾಗ ಆಯ್ತು ಅಂತ? ನಮಗೆ ಅಂದ್ರೆ ಡಿಸ್ಕನೆಕ್ಷನ್ ಬೆಳಿಗ್ಗೆ ಬಂದಿದೆ ನಮಗೆ ಡಿಸ್ಕನೆಕ್ಷನ್ ರಿಪೋರ್ಟ್. ಯಾಕಂದ್ರೆ ಮಿಷಿನ್ ಒಳಗಡೆನೆಲ್ಲ ಕಂಟ್ರೋಲ್ ಇರುತ್ತೆ, ಅಲ್ಲಿ ಕ್ಯಾಮ್ರಾಗಳಿರುತ್ತೆ. ಆ ಕ್ಯಾಮ್ರಾಗಳಿದ್ದೆಲ್ಲ ಹಾರ್ಡ್ ಡಿಸ್ಕ್ ಏನಂತಂದ್ರೆ ಅದ್ರದ್ದು ಸ್ಟೋರೇಜ್ ಎಲ್ಲ ಮಿಷಿನ್ ನ ಸೇಫ್ ಅಲ್ಲಿ ಇರುತ್ತೆ. ಮೊದಲೆಲ್ಲ ಹೊರಗಡೆ ಇಡ್ತಾ ಇದ್ವಿ, ಡಿವಿಆರ್ ಕಳ್ತನ ಆಗುತ್ತೆ ಅಂತ ಹೇಳಿ ಮಿಷಿನ್ ಒಳಗಡೆ ಇಡ್ತಾ ಇದ್ದೀವಿ. ಸೊ ಅದರಿಂದ ಏನಂತಂದ್ರೆ ನಮಗೇನಂದ್ರೆ ಏನಾದ್ರು ಈ ತರದ ಸಂದರ್ಭಗಳಾದಾಗ ನಮ್ಗೆ ಆಕ್ಚುಲಿ ಅಂದ್ರೆ CC ಕ್ಯಾಮ್ರಾ ಫುಟೇಜ್ ಸೇಫ್ ಆಗಿರುತ್ತೆ. ಈ ಸತಿಗೆ ಮಿಷಿನೇ ಹೋಗಿರೋದ್ರಿಂದ ನಮಗೆ CCTVಯ ಫುಟೇಜ್ ಸ್ವಲ್ಪ ಕಷ್ಟ ಆಗ್ತಾ ಇದೆ. 1,09,600 ರೂಪಾಯಿ ಇತ್ತು. ಅದರ ಫುಟೇಜ್ ಸಮೇತ ತಗೊಂಡು ಹೋಗಿದ್ದಾರೆ? ಅಲ್ಲ, ಫುಟೇಜ್ ಅಲ್ಲ, ಅವ್ರು ಮಿಷಿನ್ ತಗೊಂಡೋದ್ರೆ ಹಾರ್ಡ್ ಡಿಸ್ಕ್ ಇದೆಯಲ್ಲ, ಸ್ಟೋರೇಜ್ ಅದ್ರಲ್ಲಿ ಹೋಗಿರುತ್ತೆ ನಮಗೆ. ಯಾವ್ದು ಸೆಕ್ಯೂರಿಟಿ ಗಾರ್ಡ್? ATM ಗಳು ನಮ್ಮಲ್ಲಿ ಎಲ್ಲ ಸೆಕ್ಯೂರಿಟಿ ಗಾರ್ಡ್ ಅಂತಿರಲ್ಲ, ನಾವು ರಾತ್ರಿಗೆ ATM ಶಟರ್ ನ ಕ್ಲೋಸ್ ಮಾಡ್ತಾ ಇದೀವಿ. ಇದು ಆಕ್ಚುಲಿ 1 ವಾರದಲ್ಲಿ ನಾವು ಶಿಫ್ಟ್ ಮಾಡ್ಲಿಕ್ಕೆ ಇದ್ದವ್ರು, ಯಾಕಂದ್ರೆ ರೋಡ್ ಕೆಲಸ ಆಗ್ತಾ ಇದೆಯಲ್ಲ, ಅದಕ್ಕೆ ಶಿಫ್ಟಿಂಗ್ ಪರ್ಪಸ್ ಇದನ್ನ ಆಲ್ರೆಡಿ ಅಂದ್ರೆ ತೆಗಿತಾ ಇದೀವಿ. ಸೊ ನಾವು ಆಲ್ರೆಡಿ ಅಂದ್ರೆ ಬೇರೆ ಶಟರ್ ಇರುವಂತ ATM ಆಲ್ರೆಡಿ ಇಲ್ಲಿ ಮಾಡಿದೀವಿ. ಈಗ CC ಕ್ಯಾಮೆರಾ ಏನಾದ್ರು ನೋಡಿದ್ರೆ ಅಲ್ಲ, CC ಕ್ಯಾಮೆರಾ ಆಲ್ರೆಡಿ ನಾವು ನೋಡಿದ್ವಿ, ಆಫ್ ಅಲ್ಲಿ ತೋರಿಸ್ತಾ ಇದೆ. ಆನ್ಲೈನ್ ಇದು ಮಿಷಿನ್ ಲೈವ್ ಇದ್ರೆ ಆನ್ಲೈನ್ ಫೆಸಿಲಿಟಿ ಇದೆ ನಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ. ಲಕ್ಷ್ಮೀನಾರಾಯಣ ಶರ್ಮಾ.